ಮೂಡುಬಿದ್ರೆ ತಾಲೂಕಿನ ಮಾಸ್ತಿಕಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುಚ್ಚಿಮೋಗರು ಮುಜಿನಕೋಡೆ ಪ್ರದೇಶದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೂಲಭೂತ ಸೌಲಭ್ಯಕ್ಕಾಗಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷವೇ ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತಿದ್ರೂ ಕೂಡ ಇಂದಿಗೂ ಕಾಮಗಾರಿ ಆರಂಭವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಮೂಡುಬಿದ್ರೆ ತಾಲೂಕಿನ ಮಾಸ್ತಿಕಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುಚ್ಚೆಮೊಗರು ಮುಚುನ ಕೊಡೆ ಪ್ರದೇಶದ ರಸ್ತೆ ಹಲವು ವರ್ಷಗಳಿಂದ ಹಾಳಾಗಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಸುಮಾರು 8 ಕುಟುಂಬಗಳು ವಾಸವಾಗಿದ್ದು, ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಕೆಸರುಮಯವಾಗಿ ವಾಹನ ಹಾಗೂ ಪಾದಾಚಾರಿಗಳ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ. ಸ್ಥಳೀಯರ ಮಾಹಿತಿ ಪ್ರಕಾರ ಕಳೆದ ವರ್ಷವೇ ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತಿದ್ದು, ಇಂಜಿನಿಯರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆಯನ್ನು ನಡೆಸಿದರು. ಆದರೆ 1 ವರ್ಷ ಕಳೆದರೂ ಕಾಮಗಾರಿ ಆರಂಭವಾಗದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಸ್ಸಿ ಸಮುದಾಯ ವಾಸಿಸುವ ಪ್ರದೇಶ ಎಂಬ ಕಾರಣಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ. ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಕಾಮಗಾರಿ ಆರಂಭಿಸಿ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಸ್ಥಳೀಯ ಸಮಿತಿಯ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಜಿನಕೋಡಿ ಗ್ರಾಮ, ಮುಜಿನಕೋಡಿ ಏರಿಯಾ, ಪುಚ್ಚಮೊಗರು ಗ್ರಾಮ ನಿವಾಸಕ್ಕೆ ಬಂದಿದ್ವಿ. ಇಲ್ಲಿ ನೋಡಿ ಆ ಸ್ಥಿತಿ ವಿಡಿಯೋದಲ್ಲಿ ಹಾಕಿದ್ವಿ. ಈ ಸ್ಥಿತಿ ನೋಡಿ, ಈ ರೋಡು ಒಂದು 8-9 ಮನೆಯವರು ವಾಸ ಮಾಡ್ತಾವ್ರೆ ಈ ಒಂದು ಸ್ಥಳದಲ್ಲಿ. ಕಳೆದ ವರ್ಷದಲ್ಲಿ ಇದು ರೋಡ್ ಸ್ಯಾಂಕ್ಷನ್ ಆಗಿತ್ತಂತೆ. ಪಂಚಾಯತ್ ವ್ಯಾಪ್ತಿಯಿಂದ ಬಂದು ಎಲ್ಲ ರೀತಿ ಸರ್ವೆ ಮಾಡಿ ಇಂಜಿನಿಯರ್ಸ್ ಬಂದು ನೋಡಿ ಹೋಗಿದ್ದಾರೆ. ಆದರೂ ಸಹ ರೋಡ್ ತೋರಿಸ್ತೀವಿ. ಆದರೂ ಸಹ ಈ ರೋಡು ತುಂಬ ಕಷ್ಟಕರ ಬರೋಕ್ಕೆ ಹೋಗೋಕ್ಕೆ. ಇಲ್ಲಿನ ನಿವಾಸಿಗಳು ಏನಾದರೂ ಸಮಸ್ಯೆ ಆದಾಗ ಅಥವಾ ಆರೋಗ್ಯ ಸಮಸ್ಯೆ ಆದಾಗ ಅಥವಾ ಗ್ಯಾಸ್ ಸಿಲಿಂಡ್ರು ಗಾಡಿ ಬರೋಕ್ಕಾಗಲಿ, ಆಂಬುಲೆನ್ಸ್ ಬರೋದಕ್ಕಾಗಲಿ ಯಾವುದೇ ರೀತಿಗೂ ಇದು ಯೋಗ್ಯತೆವಲ್ಲದ ಒಂದು ಸ್ಥಳ, ರಸ್ತೆ ಆಗಿದೆ ಇದು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಇದಕ್ಕೆ ಸಮೀಕ್ಷೆ ಮಾಡಿ ಇದು ಸೂಕ್ತ ಕ್ರಮ ತಗೋಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಯ ಇಷ್ಟಪಡ್ತೀನಿ. ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತಿದ್ದರೂ ಕಾಮಗಾರಿ ಆರಂಭವಾಗದಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮೂಡುಬಿದ್ರೆ.